ಸಚಿವ ಆರ್.ಬಿ. ತಿಮ್ಮಾಪುರ್ ಅವರ ರಾಜೀನಾಮೆಗೆ ಇದೀಗ ಬಿಜೆಪಿ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ಸದನದಲ್ಲಿ ಒಂದು ಕಡೆ ಗಲಾಟೆಗಳು ಕೂಡ ಆಗ್ತಾ ಇದೆ. ಕೃಷ್ಣಬೈರೇಗೌಡರು, ಬಸವರಾಜ ಹೊರಟ್ಟಿ ಅವರು, ಈಶ್ವರಪ್ಪ ಅವರು, ಇವತ್ತ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬರು ಬಹಳ ಅದ್ಭುತವಾಗಿ ಬದಲಾವಣೆ ಇಲ್ಲ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ತರಕತ್ತೀವಿ. ಇಂಥ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ತರುವಾಗ ಇವತ್ತು ಎಲ್ಲಾಗಿ ಇದ್ಕೊಂಡು ಈ ಮನ್ರೇಗಾ ವ್ಯವಸ್ಥೆನ ಚರ್ಚೆ ಆಗಬಾರ್ದು. ಕೇಂದ್ರ ಸರ್ಕಾರಕ್ಕೆ ಅಸಹ್ಯ ಆಗೈತಿ, ನರೇಂದ್ರ ಮೋದಿ ಅವ್ರಿಗೆ ಅಸಹ್ಯ ಆಗೈತಿ ಅಂತ ತಿಳ್ಕೊಂಡು ಇವತ್ತು ಇಲ್ಲಿ ಬಂದು ಎಲ್ಲಾಗಿ ನಿಂತಾರ. ಅದಕ್ಕೆ ಇವರಿಗೆ ನಾನಿವರಿಗೆ ವಿನಂತಿ ಮಾಡ್ತಕ್ಕಂಥದ್ದು, ಒಂದು ವಿರೋಧ ಪಕ್ಷವಾಗಿ ನೀವು ಸಲಹೆಯನ್ನು ಕೊಡಿ. ಅದು ಬಿಟ್ಕೊಂಡು ಬಾವಿಗಿಳಿದು ಚರ್ಚೆ ಮಾಡ್ತಕ್ಕಂಥದ್ದು, ಇಲ್ಲಿ MLA ಬಂದು ಡ್ಯಾನ್ಸ್ ಮಾಡ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಕೋನರೆಡ್ಡಿ ಅವರೇ ಸಾಕು ನಿಲ್ಲಿಸಿ. ಡ್ಯಾನ್ಸ್ ಮಾಡಕ್ ಬಂದಿಲ್ಲ. ಕೋನರೆಡ್ಡಿ ಅವರೇ ಸಾಕು ನಿಲ್ಲಿಸಿ. ಬಂದೇವೆ ಮಂಡ್ಯಾಗ ಚರ್ಚೆ ಆಗ್ಬೇಕು, ಈ ಕಾಯ್ದೆ ಸ್ಥಾಪನೆ ಆಗಬೇಕು ಬಡವರಿಗೆ. ಕೋನರೆಡ್ಡಿ ಅವರೇ ನಿಲ್ಲಿಸಿ, ಸಾಕು ನಿಲ್ಲಿಸಿ. ಎಲ್ಲ ರಾಮಾಯಣ ಗೊತ್ತಿದೆ ನಿಮ್ಗೆ, ನಿಲ್ಲಿಸಿ. ಈ ಕಾಯ್ದೆಯನ್ನು ರಿಪೀಲ್ ಮಾಡದೇ ಇದ್ರೆ ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಡಬೇಕಾಗತ್ತೆ. ಕೋನರೆಡ್ಡಿ ಅವರೇ ನಿಲ್ಲಿಸಿ. ದೇಶ ಅಧಿಕಾರದಾಗಿರ್ತಕ್ಕಂಥ ರಾಜ್ಯಗಳು ಕೂಡ ನಿಲ್ಲಿಸಿ. ಕೋನರೆಡ್ಡಿ ಅವರು ಸಹ ಆಗ್ರಹ ಮಾಡ್ತಾ ಇದ್ದಾರೆ ತಿಮ್ಮಾಪುರ ರಾಜೀನಾಮೆ ಕೊಡಬೇಕು ಅಂತೇಳಿ. ಇವತ್ತ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸಾಹೇಬರು ರಾಜೀನಾಮೆ ಕೊಡಬೇಕು, ಇಲ್ಲ ಅಂದ್ರೆ ಈ ಕಾಯ್ದೆಯನ್ನ ಮರುಸ್ಥಾಪನೆ ಮಾಡಬೇಕು. ಇದು ನಮ್ಮ ಹಕ್ಕು. ಗ್ರಾಮ ಸ್ವರಾಜ್ಯದಿಂದ ನಾವು ಬೆಳೆಯಲಿಕ್ಕೆ ಸಾಧ್ಯ ಇದೆ. ಅಧ್ಯಕ್ಷ ಇವ್ರನ್ನ ಸ್ವಲ್ಪ ಹೊರಗೆ ಹಾಕ್ಬಿಡಿ ಸರ್, ಮುಗಿತ. ನಿನ್ನೆ ಲೋಕಸಭೆಯಲ್ಲಿ 8 ಮಂದಿನ ಹೊರಗೆ ಹಾಕ್ಯಾರ. ಇವ್ರೆಲ್ಲರೂ ಹೊರಗೆ ಚರ್ಚೆ ಮಾಡೋಣ. ಇಲ್ಲಿಗ ನಾವು ಮಾತಾಡ್ದೆ ಯಾರಿಗೆ ಕೇಳುತ್ತೆ? ಇಲ್ಲಿಗ ಅವ್ರು ಡ್ಯಾನ್ಸ್ ಮಾಡೋ ಕಾರ್ಯಕ್ರಮ ಮುಗಿಲಿ, ಅವ್ರು ಡ್ಯಾನ್ಸ್ ಮಾಡೋ ಕಾರ್ಯಕ್ರಮ ಮುಗಿಲಿ. ಈಗ ಅವ್ರು ಡ್ಯಾನ್ಸ್ ಮಾಡೋ ಕಾರ್ಯಕ್ರಮನ ಚರ್ಚೆಗಾರ ಕೊಡಿ, ಡ್ಯಾನ್ಸ್ ಮಾಡ್ಲಿ ಅವ್ರು ಸಂಜೆ ಮಠ. ಇಲ್ಲಿಗೆ ನರೇಂದ್ರ ಮೋದಿ ಸಾಹೇಬ್ ರಾಜೀನಾಮೆ ಕೊಡ್ಲಿ, ಮನ್ರೇಗಾ ಮರುಸ್ಥಾಪನೆ ಮಾಡ್ಲಿ. ಎರಡರಾಗ ಒಂದು ತೀರ್ಮಾನಕ್ಕೆ ಬರ್ಬೇಕು. ನಿಮ್ ಶೋ ಎಲ್ಲ ಇಡೀ ರಾಜ್ಯ ಜನ ನೋಡ್ಯಾರ, ಅದಕ್ಕೆ ನಿಮ್ಮನ್ನ ಅಲ್ಲಿ ಕೂರ್ಸ್ಯಾರ. ನಿಮ್ ಶೋ ಎಲ್ಲಾರು ನೋಡ್ಯಾರ, ನೋಡಾಗಿದೆ. ಮತ್ತೆ ಹಿಂಗ ಮಾಡಿದ್ರೆ ಮತ್ತೆ ನೀವು ಅಲ್ಲೇ ಕೂರ್ತೀರಿ. ಒಳ್ಳೆ ಸಲಹೆಗಳನ್ನು ಕೊಡಿ ಸರ್ಕಾರಕ್ಕೆ. ಕೋನರೆಡ್ಡಿ ನೀವು ಸಬ್ಜೆಕ್ಟ್ ಮಾತಾಡಿ. ಏನ್ ಬಸಗೌಡ ಏನ್ ಮಾತಾಡ್ತಾರೆ ಸರ್, ಶಿವಲಿಂಗೇಗೌಡ ಮಾತಾಡಿ. ಶರತ್ ಮಾತಾಡಿ. ಒಂದ್ ಸೆಕೆಂಡ್ ಎತ್ನಲ್ಲ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಇವತ್ತೇನು ಧರಣಿ ಮಾಡ್ತಾ ಇದ್ದಾರೆ. ಇವತ್ತು ತಿಮ್ಮಾಪುರ ಅವರು ಏನು ಈ ಭ್ರಷ್ಟಾಚಾರದ ಹಗರಣ ಮಾಡಿದ್ದಾರೆ. 6,000 ಕೋಟಿ ರೂಪಾಯಿ ಹಗರಣ ಈ ರಾಜ್ಯದಲ್ಲಿ ಆಗಿರ್ಬೋದು, ವಾಲ್ಮೀಕಿ ಹಗರಣ ಆಗಿರ್ಬೋದು, ಕೆರೆಗಳನ್ನು ನೀಡಿದಂತ ಹಗರಣ ಆಗಿರ್ಬೋದು, ಎಲ್ಲ ಇವತ್ತು ಅದಕ್ಕೆ ಹೋರಾಟ ಮಾಡಲಿಲ್ಲ. ವಾಲ್ಮೀಕಿ ಹಗರಣದ ಹೋರಾಟ ಮಾಡಬೇಕಂದ್ರೆ, ಪಾದಯಾತ್ರೆ ಮಾಡಬೇಕಂದ್ರೆ ಅದಕ್ಕೆ ಅನುಮತಿ ಕೊಡಲಿಲ್ಲ. ಇವತ್ತು ವ್ಯಕ್ತಿ ಯಾವುದೇ ಜಾತಿಯವಿರಲಿ ರಾಹುಲ್ ಗಾಂಧಿ ಮಾಡಿದಾಗ ಅವರ ವಿರುದ್ಧ ಹೋರಾಟ ಪ್ರಾಮಾಣಿಕವಾಗಿ ಮಾಡಬೇಕಾಗುತ್ತೆ. ತಿಮ್ಮಾಪುರ ಭ್ರಷ್ಟಾಚಾರ, ಈ ಸದನದಲ್ಲಿ ತಿಮ್ಮಾಪುರ ಭ್ರಷ್ಟಾಚಾರ, ಅನೇಕ ಸಚಿವರು ಭ್ರಷ್ಟಾಚಾರ ಅವರ ಮೇಲೆ ಭ್ರಷ್ಟಾಚಾರ ಇವತ್ತು ತಿಮ್ಮಾಪುರ ಭ್ರಷ್ಟಾಚಾರ, ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ. ಅದರ ಬಗ್ಗೆ ರಾತ್ರಿ ಅವರು ಧರಣಿ ಮಾಡಲಿಲ್ಲ. ನಾನೇನು ರಕ್ಷಣೆ ಮಾಡಿ ಅಬಕಾರಿ ಸಚಿವರು
ಅವ್ರು ಏನ್ ಮಾಡಿದ್ದಾರೆ, ತಿಮ್ಮಾಪುರ ಅವರ ಯಾವ ರೀತಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾತಾಡಿ. ಈಗ ಮೊದಲು ಇದನ್ನ ಹೇಳ್ಬೇಕಾಗ್ತದೆ ಅಧ್ಯಕ್ಷರೇ. ಈ ಹೋರಾಟದಲ್ಲಿ ತಾರತಮ್ಯ ಆಗ್ತಾ ಇದೆ. ಯಾವ ಸಚಿವರು ಯಾವ ಜಾತಿಯವರಿದ್ದಾರೆ ಅವರು ಆಯ್ತು, ಈಗ ನಿನ್ನೆ ಅದ್ರ ಬಗ್ಗೆ ಚರ್ಚೆ ಆಗಿದೆ, ಉತ್ತರ ಆಗಿದೆ. ಈಗ NRC ಬಗ್ಗೆ ಚರ್ಚೆ ಮಾಡಿ. ಅಲ್ಲ, ಸಮರ್ಥಿಸಿಕೊಳ್ಳುವಂತ ಈ ಒಂದು ಸದನವನ್ನ ಇವತ್ತು ಕರೆದಂತ ಉದ್ದೇಶ ಏನಂದ್ರೆ, ಭಾರತದ ಸರ್ಕಾರ ಇವತ್ತೇನು ಮನ್ರೇಗಾ ಅನ್ನುವಂತ ಅನೇಕ ದೋಷಪೂರಿತವಾದಂತ ಮತ್ತು ವ್ಯಾಪಕವಾಗಿ ಇವತ್ತು ಭ್ರಷ್ಟಾಚಾರ ನಡೆದಂತ ಸಂದರ್ಭದಲ್ಲಿ ನಮ್ಮ ಭಾರತ ಸರ್ಕಾರದ ಒಂದು ಹೊಸ ಯೋಜನೆಯನ್ನ, ಅದು ವಿಬಿ ಕಾಯ್ದೆ 2025 ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಅನ್ನುವಂತಹ ಒಂದು ಉದ್ಯೋಗವನ್ನು ಇವತ್ತು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಉದ್ಯೋಗ ಭರವಸೆ ಕೊಡುವಂತಹ ಒಂದು ಯೋಜನೆ ಮತ್ತು ಪಾರದರ್ಶಕವಾಗಿ